ಓಂ ಶಾಂತಿ. ಮುರಳಿಯ ದಿನಾಂಕ 24/11/2021. मीठे बच्चे, तुम यहाँ अपनी राजाई तकदीर बनाने आए हो. जितना याद में रहेंगे, पढ़ाई पर ध्यान देंगे, उतना तकदीर ಶ್ರೇಷ್ಠ बनती जाएगी. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಇಲ್ಲಿಗೆ ಬಂದಿರುವುದು ರಾಜ ಪದವಿಯ ಭಾಗ್ಯವನ್ನು ರೂಪಿಸಿಕೊಳ್ಳುವುದಕ್ಕಾಗಿ. ಎಷ್ಟೆಷ್ಟು ನೀವು ತಂದೆಯ ನೆನಪಿನಲ್ಲಿ ಇರ್ತೀರಿ, ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡ್ತೀರಿ, ಅಷ್ಟೇ ನಿಮ್ಮ ಭಾಗ್ಯ श्रेष्ठवागुवदु. प्रश्न: संगम पर किस श्रीमत का पालन कर 21 जन्मों के लिए तुम अपनी तकदीर श्रेष्ठ बना लेते हो. ಸಂಗಮ ಯುಗದಲ್ಲಿ ಯಾವ ಶ್ರೀಮತದ ಪಾಲನೆ ಮಾಡಿ ನೀವು 21 ಜನ್ಮಗಳ ಸಲುವಾಗಿ ನಿಮ್ಮ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳುತ್ತೀರಿ? उत्तर: संगम पर बाप की श्रीमत है, मीठे बच्चे निर्विकारी बनो, देही अभिमानी बनने का पूरा पुरुषार्थ करो, कभी कोई पाप कर्म नहीं करना, तो 21 जन्मों के लिए तकदीर श्रेष्ठ बन जाएगी. ಸಂಗಮ ಯುಗದಲ್ಲಿ ತಂದೆಯ ಶ್ರೀಮತ ಇದೆ, ಮಧುರ ಮಕ್ಕಳೇ ನಿರ್ವಿಕಾರಿ ಆಗಿರಿ, ಆತ್ಮಾಭಿಮಾನಿಯಾಗುವ ಸಂಪೂರ್ಣ ಪುರುಷಾರ್ಥ ಮಾಡಿರಿ, ಎಂದು ಯಾವುದೇ ರೀತಿಯ ಪಾಪಕರ್ಮ ಮಾಡಬಾರದು. ಆಗ ನೀವು 21 ಜನ್ಮಗಳ ಶ್ರೇಷ್ಠ ಭಾಗ್ಯಕ್ಕೆ ಅಧಿಕಾರಿ ಆಗುವಿರಿ. 21 ಜನ್ಮಕ್ಕಾಗಿ ನಿಮ್ಮ ಭಾಗ್ಯ ಶ್ರೇಷ್ಠವಾಗುವುದು. ಗೀತ್: ತಕದೀರ ಜಗಾಕರ್ ಆಯಿ ಹೂಂ, ಭಾಗ್ಯವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ओम शांति. मीठे रूहानी बच्चों ने यह गीत सुना. अब इन 2 लाइन का अर्थ जिन्होंने समझा वह हाथ उठाए. यह किसने कहा तकदीर जगा कर आई? आत्मा ने. सभी की आत्मा कहती है, मैं तकदीर बना कर आई हूँ. कौन सी तकदीर? ಈ ಹಾಡಿನ ಅರ್ಥ ಯಾರಿಗೆ ತಿಳಿದಿದೆ ಅವರು ಕೈ ಎತ್ತಿರಿ. ನಾವು ಮಕ್ಕಳು ಯಾವ ಭಾಗ್ಯವನ್ನು ಬೆಳಗಿಸಿಕೊಂಡು ಬಂದಿದ್ದೇವೆ? ಈ ಹಾಡನ್ನು ಹೇಳಿದವರು ಯಾರು? ನಾವೆಲ್ಲ ಆತ್ಮರು ದೇಹದ ಮೂಲಕ ಈ ಹಾಡನ್ನು ಹೇಳ್ತಾ ಇದ್ದೇವೆ. ನಾವು ಶ್ರೇಷ್ಠ ಭಾಗ್ಯವನ್ನು ಬೆಳಗಿಸಿಕೊಂಡು ಬಂದಿದ್ದೇವೆ ಅಂದರೆ ಅದು ಯಾವ ಭಾಗ್ಯ? ನೈ ದುನಿಯಾ ಮೇ ಜಾನೆ ಕಿ ತಕದೀರ್. ನೈ ದುನಿಯಾ ಹೇ ಸ್ವರ್ಗ, ಯಾ ಪುರಾನಿ ದುನಿಯಾ ಹೇ ನರ್ಕ. ಹೊಸ ಜಗತ್ತಿಗೆ ಹೋಗುವ ಭಾಗ್ಯವನ್ನು ಪಡ್ಕೊಂಡು ಬಂದಿದ್ದೇವೆ. ಹೊಸ ಜಗತ್ತು ಅಂದರೆ ಸ್ವರ್ಗ, ಹಳೆ ಜಗತ್ತು ಅಂದರೆ नरक. तो यह सब आत्माएं कहती है. आत्मा को तो शरीर जरूर चाहिए, तब तो बोले. जीव की आत्माएं कहती है, हम आए हैं स्कूल में तकदीर बनाने. पढ़ाने वाला कौन है? ಮಾತನಾಡುವುದಕ್ಕಾಗಿ
ಆತ್ಮಕ್ಕೆ ದೇಹ ಬೇಕು. ನಾವೆಲ್ಲ ಜೀವಾತ್ಮರು. ಈ ಶಾಲೆಗೆ ಬಂದಿದ್ದೇವೆ ಭಾಗ್ಯವನ್ನು ಪಡ್ಕೊಳ್ಳಿಕ್ಕಾಗಿ. ಇಲ್ಲಿ ನಮಗೆ ಭಾಗ್ಯ ಕೊಡೋರು ಯಾರು? ಶಿವ ಬಾಬಾ ಜ್ಞಾನಕ ಸಾಗರ. ಶಿಕ್ಷಣ ಕೊಡೋದರ ಮೂಲಕ ನಮ್ಮ ಭಾಗ್ಯವನ್ನು ಜ್ಞಾನಸಾಗರ ಶಿವಬಾಬಾ ರೂಪಿಸ್ತಾ ಇದ್ದಾರೆ. ಇಲ್ಲಿ ಓದಿಸುವವನ್ಯಾರು? ಜ್ಞಾನಸಾಗರ ಶಿವಬಾಬಾ ಆಗಿದ್ದಾರೆ. मनुष्य को देवता अथवा पतित को पावन, नरकवासियों को स्वर्गवासी बनाने वाला वह एक बाप ही है. ಮನುಷ್ಯರನ್ನ ದೇವತಾ ಅಥವಾ ಪತಿತರನ್ನ ಪಾವನ ಮಾಡುವ, ನರ್ಕವಾಸಿಗಳನ್ನು ಸ್ವರ್ಗವಾಸಿಯನ್ನಾಗಿ ಮಾಡುವನು ಕೇವಲ ಒಬ್ಬ ತಂದೆ ಆಗಿದ್ದಾರೆ. इस नर्क को आग लगनी. दुनिया में ऐसा कोई स्कूल नहीं जहाँ बच्चे कहे कि हम बेहद बाप के पास आए हैं, अथवा ऐसा भी कोई नहीं जो कहे मैं बाप भी हूँ, टीचर भी हूँ, गुरु भी हूँ. ಪ್ರಪಂಚದಲ್ಲಿ ಯಾವ ಶಾಲೆಯ ಮಕ್ಕಳು ಸಹ ಈ ಥರ ಹೇಳೋದಿಲ್ಲ, ನಾವು ಬೇಹದ್ದಿನ ತಂದೆಯ ಹತ್ತಿರ ಬಂದಿದ್ದೇವೆ ಅಂತ. ಅಥವಾ ಅಲ್ಲಿಯ ಶಿಕ್ಷಕರು ಈ ಥರ ಹೇಳೋದಿಲ್ಲ, ನಾನೇ ನಿಮಗೆ ತಂದೆ, ಗುರು, ಶಿಕ್ಷಕ ಆಗಿದ್ದೇನೆ ಅಂತ. ಯಾ ಬ್ರಹ್ಮಾ ಭಿ ನಹಿ ಕಹ ಸಕ್ತೆ, ಏಕ ಶಿವ ಬಾಬಾ ಹಿ ಕಹತೆ ಹೈ, मैं सभी का बाप, टीचर और गुरु, वही बैठ पढ़ाते. ಈ ಬ್ರಹ್ಮಾ ಬಾಬೋರು ಸಹ ಈ ಮಾತನ್ನು ಹೇಳಲಿಕ್ಕೆ ಆಗೋದಿಲ್ಲ. ಕೇವಲ ಶಿವಬಾಬೋರು ಮಾತ್ರ ಹೇಳ್ತಾರೆ, ನಾನು ಸರ್ವರಿಗೂ ತಂದೆ, ಶಿಕ್ಷಕ, ಗುರು ಆಗಿದ್ದೇನೆ ಅಂತ. ಅವನೇ ಕುಳಿತು ಓದಿಸ್ತಾನೆ. तो अब बच्चों को तकदीर बनानी है. बच्चे कहते हम आए हैं नई दुनिया के राजधानी की तकदीर बनाने. हमको मालूम है यह पुरानी दुनिया खत्म होनी है. ನಾವೀಗ ಹೊಸ ಪ್ರಪಂಚದ ರಾಜಧಾನಿಯಲ್ಲಿ ಬರುವಂಥ ಭಾಗ್ಯವನ್ನು ಬೆಳಗಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇವೆ. ನಮಗೆ ತಿಳಿದಿದೆ ಈ ಹಳೆ ಪ್ರಪಂಚ ಖತಮ್ ಆಗಲಿದೆ. ಬಾಪ್ ಆಕರ್ ನೈ ದುನಿಯಾ ಸ್ಥಾಪನ್ ಕರ್ತೆ. ತುಮ್ 21 ಜನ್ಮೋं का राज्य भाग्य लेने पड़ते हो. ತಂದೆ ಹೊಸ ಪ್ರಪಂಚದ ಸ್ಥಾಪನೆಗಾಗಿ ಬಂದಿದ್ದಾರೆ. ನೀವು 21 ಜನ್ಮಗಳ ರಾಜ್ಯ ಭಾಗ್ಯವನ್ನು ಪಡಿಲಿಕ್ಕಾಗಿ ಓದ್ತಾ ಇದ್ದೀರಿ. ಗೋಯಾ ತುಮ್ ರಾಜಾಯಿ ತಕದೀರ್ ಬನಾನೆ ಆಯೇ ಹೋ, यहाँ राजयोग सीख रहे हो. यह गीत तो भल उन नाटक वालों का बनाया हुआ है, परंतु इसका अर्थ फिर समझाया जाता है. 21 ಜನ್ಮದ ಭಾಗ್ಯವನ್ನು ಪಡೀಲಿಕ್ಕಾಗಿ ನೀವು ಬಂದಿದ್ದೀರಿ. ಅದಕ್ಕಾಗಿಯೇ ರಾಜಯೋಗ ಕಲಿತಾ ಇದ್ದೀರಿ. ಆದರೆ ಭಾಗ್ಯವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ ಎನ್ನುವಂತಹ ಹಾಡು ಲೌಕಿಕದ ನಾಟಕ ಬರೆಯುವಂಥವರು ಬರೆದಿದ್ದಾರೆ. ಅದರ ಅರ್ಥ ಬಾಬಾ ನಮಗೆ ಇಲ್ಲಿ ತಿಳಿಸ್ತಾರೆ. ಜೈಸೆ ಬಾಪ್ सभी वेदों शास्त्रों का सार बैठ समझाते हैं, इस समय सारी दुनिया में है भक्ति. सतयुग में भक्ति मंदिर आदि होते नहीं. तुमने आधा कल्प भक्ति की है, अब भगवान मिल गया है. ಹೇಗೆ ಬಾಬಾ ನಮಗೆ ವೇದ ಶಾಸ್ತ್ರಗಳ ಸಾರ ತಿಳಿಸ್ತಾರೆ, ಹಾಗೆ ಭಕ್ತಿಯ ಅನೇಕ ಹಾಡುಗಳ ಅರ್ಥನೂ ಬಾಬಾ ನಮಗೆ ತಿಳಿಸ್ತಾರೆ. ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಭಕ್ತಿ ಇದೆ. ಸತ್ಯಯುಗದಲ್ಲಿ ಭಕ್ತಿ ಇರೋದಿಲ್ಲ, ಮಂದಿರಗಳು ಇರೋದಿಲ್ಲ. ನೀವು ಅರ್ಧ ಕಲ್ಪ ಭಕ್ತಿ ಮಾಡಿದ್ದೀರಿ,
ಈಗ ನಿಮಗೆ ಭಗವಂತ ಸಿಕ್ಕಿದ್ದಾನೆ. पहले भारत में इन देवताओं का राज्य था, फिर 84 जन्म लेते तकदीर बिगड़ गई, अब फिर से तकदीर बनाते. ಮೊದಲು ಈ ಭಾರತದಲ್ಲಿ ದೇವತೆಗಳ ರಾಜ್ಯ ಇತ್ತು. 84 ಜನ್ಮಗಳನ್ನು ಪಡಿತಾ ಪಡಿತಾ ಆ ಭಾಗ್ಯವನ್ನು ನೀವು ಕೆಡಿಸಿಕೊಂಡಿದ್ದೀರಿ. ಈಗ ಪುನಃ ಭಾಗ್ಯವನ್ನು ಪಡ್ಕೊಳ್ತಾ ಇದ್ದೀರಿ. ಬಾಪಾ ಯೇ ಹೇ ತಕ್ದೀರ್ ಬನಾನೆ, ಬಚ್ಚೋಂ ಕೋ ಕಹತೆ ಮುझे ಯಾದ್ ಕರೋ. ಆ ಭಾಗ್ಯವನ್ನು ಕೊಡುವುದಕ್ಕಾಗಿಯೇ ಬಾಬಾ ಬಂದಿದ್ದಾರೆ. ಹೇಳ್ತಾರೆ, ನನ್ನನ್ನು ನೆನಪು ಮಾಡಿರಿ. ತುಮ್ ಬಹುತ್ ಹಿ ಪಾಪ ಆತ್ಮ ಬನ್ ಪಡೆ ಹೋ. ಪಹಲೆ ಭಕ್ತಿ ಕಿ ಜಾತಿ ಹೈ ಶಿವ ಬಾಬಾ की, वह अव्यभिचारी भक्ति, फिर भक्ति भी व्यभिचारी हो जाती. ಮೊದಲು ಮೊದಲು ನೀವೇ ಶಿವನ ಭಕ್ತಿಯನ್ನು ಮಾಡಿದ್ದೀರಿ. ಅದಕ್ಕೆ ಅವ್ಯಭಿಚಾರಿ ಭಕ್ತಿ ಅಂತ ಹೇಳಲಾಗ್ತಿತ್ತು. ಆ ಭಕ್ತಿಯೂ ಕೂಡ ಕೊನೆಗೆ ವ್ಯಭಿಚಾರಿ ಭಕ್ತಿ ಆಗಿಬಿಡುತ್ತದೆ. तो बच्चों को पहले यह निश्चय होना चाहिए कि जिसको भगवान कहा जाता है वह हमको पढ़ाते. ಮಕ್ಕಳಿಗೆ ಮೊದಲು ಈ ನಿಶ್ಚಯ ಆಗಬೇಕು, ಯಾರಿಗೆ ಭಗವಂತ ಅಂತ ಹೇಳಲಾಗ್ತದೆ ಅವನೇ ನಮಗೆ ಓದಿಸ್ತಾ ಇದ್ದಾನೆ. उनको कोई शरीर है नहीं, वह इस शरीर में बैठ बोलते. ಅವನಿಗೆ ತನ್ನದೇ ಆದ ದೇಹ ಇಲ್ಲ. ಈ ಬ್ರಹ್ಮಾರವರ ದೇಹದಲ್ಲಿ ಕುಳಿತು ಮಾತಾಡ್ತಾರೆ. जैसे तुम्हारी आत्मा इस शरीर में आने से बोलने लगती है. कभी कभी मनुष्य मर जाते, फिर जब स्मशान में ले जाते हैं तो आधे में चुरपुर करने लग पड़ते. ऐसे आत्मा चली गई फिर आई नहीं. ಬಾಬಾ ಹೇಳ್ತಾರೆ, ಶರೀರದಲ್ಲಿ ಬಂದಾಗ ಆತ್ಮ ಮಾತಾಡ್ತದೆ, ಹಾಗೆ ನಾನು ಇವರ ದೇಹದಲ್ಲಿ ಬಂದಾಗ ಮಾತಾಡ್ತೀನಿ. ಕೆಲವೊಮ್ಮೆ ಮನುಷ್ಯರನ್ನು ಸತ್ತಿದ್ದಾರೆ ಅಂತ ತಿಳ್ಕೊಂಡು ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಹೋಗ್ತಾ ಹೋಗ್ತಾ ದಾರಿಯಲ್ಲಿನೇ ಮತ್ತೆ ಅವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಆತ್ಮ ಹೋಗಿ ಬಂದಿದೆ ಅಂತಲ್ಲ, ಆತ್ಮ ಇನ್ನೂ ಸಂಪೂರ್ಣವಾಗಿ ಹೋಗಿರೋದಿಲ್ಲ. ಆ ಕಾರಣದಿಂದ ಮತ್ತೆ ಅವರು ಎದ್ದು ಕೂಡ್ತಾರೆ. ಆತ್ಮ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮ ಆಗಿದೆ. तो कहाँ छिप गई, ऐसे कहेंगे अनकॉन्शियस हो गई, किसको पता नहीं पड़ा. ಆತ್ಮ ಒಮ್ಮೆ ದೇಹ ಬಿಟ್ಟು ಹೋದ ನಂತರ ಮತ್ತೆ ವಾಪಸ್ ಆ ದೇಹದಲ್ಲಿ ಬರೋದಿಲ್ಲ. ಇನ್ನೇನು ಮೂರ್ಛೆ ಹೋಗಿರ್ತಾರೆ, ಮೂರ್ಛೆ ತಪ್ಪಿರ್ತಾರೆ, ಅಥವಾ ಬುದ್ಧಿ ಕೆಲಸ ಮಾಡ್ತಿರೋದಿಲ್ಲ, ಎಚ್ಚರ ಇರೋದಿಲ್ಲ. ಆಗ ಜನ ತಿಳ್ಕೊತಾರೆ ವ್ಯಕ್ತಿ ಸತ್ತಿದ್ದಾನೆ ಅಂಥೇಳಿ. ऐसे फिर कभी कभी हो जाता है जो चिता से भी जाग पड़ते. ಕೆಲವರು ಸ್ವಲ್ಪ ಸಮಯಕ್ಕಾಗಿ ಅನ್ಕಾನ್ಷಿಯಸ್ ಆಗಿರ್ತಾರೆ, ಉಸಿರಾಡೋದಿಲ್ಲ, ಆದರೆ ಒಳಗೆ ಆತ್ಮ ಇರ್ತದೆ. ಅಂಥವರು ಚಿತೆಯ ಮೇಲೆ ಕೂಡಿಸಿದಾಗಲೂ ಎದ್ದು ಕೂಡ್ತಾರೆ. तो यह क्या हुआ, फिर उनको उठा लेते. ಆ ಥರ ಎದ್ದು ಕೂತ್ಕೊಂಡ್ರೆ ಅವರನ್ನು ಮತ್ತೆ ಕರ್ಕೊಂಡು ಬರ್ತಾರೆ. ಹಾಗಾದರೆ ಇದೇನಾಯಿತು? आत्मा कहाँ छिप गई, फिर अपने ठिकाने आ गई. आत्मा नहीं है तो शरीर एकदम मुर्दा हो जाता है. ಸ್ವಲ್ಪ ಸಮಯಕ್ಕಾಗಿ ಆತ್ಮ ತನ್ನ ಕೆಲಸವನ್ನು ನಿಲ್ಲಿಸಿರ್ತದೆ ಅಷ್ಟೇ, ದೇಹ ಬಿಟ್ಟು ಹೋಗಿರೋದಿಲ್ಲ. ದೇಹ ಬಿಟ್ಟು ಹೋದರೆ ದೇಹ ಅಥವಾ ಶರೀರ ಹೆಣ ಆಗಿಬಿಡ್ತದೆ. तो आत्माओं का देश है परम धाम.
तुम जानते हो हम वहाँ उस घर के रहने वाले थे. ಆತ್ಮಗಳ ಮೂಲ ದೇಶ ಆಗಿದೆ ಪರಮಧಾಮ. ನಾವೆಲ್ಲರೂ ಆ ಮನೆಯ ನಿವಾಸಿಗಳಾಗಿದ್ವಿ. ಪಹಲೆ ಪಹಲೆ ಹಮ್ आत्मा घर से आए सतयुग में. भारतवासी जो देवता थे वही आए होंगे. ಆ ಮನೆಯಿಂದ ಮೊದಲು ನಾವೇ ಆತ್ಮರು ಸತ್ಯಯುಗದಲ್ಲಿ ಬರ್ತೀವಿ. ನಾವೇ ದೇವತೆಗಳಾಗಿದ್ವಿ. ನಾವೇ ಮೊದಲು ಬರುವಂಥವ್ರು. वास्तव में जो धर्म स्थापन करते पिछाड़ी तक कायम रहते. बुद्ध का धर्म कायम है, क्राइस्ट का धर्म कायम है. सिर्फ देवता धर्म वाले जो राज्य करते थे उनका नाम ही गुम है. ಬೇರೆ ಧರ್ಮ ಸ್ಥಾಪಕರು ಬಂದು ಯಾವ ಧರ್ಮಗಳನ್ನು ಸ್ಥಾಪನೆ ಮಾಡ್ತಾರೆ ಆ ಧರ್ಮಗಳು ಒಮ್ಮೆ ಸ್ಥಾಪನೆ ಆದ ನಂತರ ಕೊನೆಯವರೆಗೂ ಆ ಧರ್ಮಗಳು ಇರ್ತವೆ, ಆ ಧರ್ಮಗಳ ಹೆಸರು ಇರ್ತದೆ. ಆದರೆ ಭಾರತದ ಮೂಲ ಧರ್ಮ ಯಾವುದು ದೇವಿ ದೇವತಾ ಧರ್ಮ ಆಗಿತ್ತು, ಆ ಧರ್ಮ ಇವತ್ತು ಲೋಪವಾಗಿದೆ. ದೇವತೆಗಳು ಸಹ ಇವತ್ತು ಗುಪ್ತವಾಗಿದ್ದಾರೆ. कोई भी नहीं है जो अपने को देवता धर्म का कहता हो. ದೇವತಾ ಧರ್ಮದ ಹೆಸರು ಹೋಗಿದೆ. ದೇವತೆಗಳು ಸಹ ರೂಪ ಬದಲಾಯಿಸಿ ಸಾಮಾನ್ಯ ಮಾನವರಾಗಿದ್ದಾರೆ. ಯಾರು ತಮಗೆ ದೇವತಾ ಧರ್ಮದವರು ಅಂತ ಹೇಳ್ಕೊಳ್ತಿಲ್ಲ. बाप समझाते भारतवासी अपने धर्म को भूल गए. हमारा गृहस्थ धर्म पवित्र था, संपूर्ण निर्विकारी महाराजा महारानी का राज्य था. ಭಾರತವಾಸಿಗಳು ತಮ್ಮ ಧರ್ಮವನ್ನು ಮರೆತಿದ್ದಾರೆ. ನಮ್ಮ ಧರ್ಮ ಪವಿತ್ರ ಗೃಹಸ್ಥ ಧರ್ಮ ಆಗಿತ್ತು. ಅಲ್ಲಿ ಸಂಪೂರ್ಣ ನಿರ್ವಿಕಾರಿ ಮಹಾರಾಜ ಮಹಾರಾಣಿ ರಾಜ್ಯ ಆಳ್ತಿದ್ರು. उनको कहते हैं भगवती लक्ष्मी और भगवान नारायण. ಅವರಿಗೆ ಭಗವತಿ ಲಕ್ಷ್ಮಿ ಭಗವಾನ್ ನಾರಾಯಣ ಅಂತ ಹೇಳಲಾಗ್ತಿತ್ತು. वास्तव में भगवान एक है, उनको ही ज्ञान सागर कहा जाता है. इन लक्ष्मी नारायण में तो कोई ज्ञान है नहीं. ವಾಸ್ತವಿಕವಾಗಿ ಭಗವಂತ ಒಬ್ಬನೇ, ಅವನು ಜ್ಞಾನಸಾಗರ. ಈ ಲಕ್ಷ್ಮೀನಾರಾಯಣರು ಅವರೇನು ಭಗವಾನ್ ಭಗವತಿ ಅಲ್ಲ, ಮಾಸ್ಟರ್ ಭಗವಾನ್ ಭಗವತಿ ಅಂತ ಹೇಳಬಹುದು. ಯಾಕೆಂದರೆ ಅವರಲ್ಲಿ ಜ್ಞಾನನೇ ಇರೋದಿಲ್ಲ. ಜ್ಞಾನಕಾ ಸಾಗರ್ ಏಕ್ ಶಿವಬಾಬಾ. ಸಂಗಮ ಯುಗದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಆಗುವಂಥವರು ಆ ಭಗವಂತನ ಸಮಾನ ಆಗಿರ್ತಾರೆ. ಮಾಸ್ಟರ್ ಭಗವಾನ್ ಭಗವತಿ ಆಗ್ತಾರೆ. ಆ ಕಾರಣದಿಂದ ಭಕ್ತಿ ಮಾರ್ಗದಲ್ಲಿ ಶ್ರೀ ಲಕ್ಷ್ಮೀ ಶ್ರೀನಾರಾಯಣರಿಗೂ ಸಹ ಭಗವಾನ್ ಭಗವತಿ ಅಂತ ಹೇಳಲಾಗ್ತದೆ. ಆದರೆ ಭಗವಂತ ಹೇಗೆ ಜ್ಞಾನಸಾಗರ ಆಗಿದ್ದಾನೆಯೋ ಹಾಗೆ ಸತ್ಯಯುಗದ ಲಕ್ಷ್ಮೀನಾರಾಯಣರು ಜ್ಞಾನಸಾಗರ ಆಗಿರೋದಿಲ್ಲ. तुम अभी पढ़ रहे हो या पढ़ाई फिर वहाँ भूल जाएंगे. ज्ञानसागर एक शिव बाबा है, वह बैठ तुम बच्चों को ज्ञान देते. ಜ್ಞಾನಸಾಗರ ಒಬ್ಬನೇ, ಅವನೇ ಕುಳಿತು ನಿಮಗೆ ಜ್ಞಾನ ಕೊಡ್ತಾ ಇದ್ದಾನೆ. ನೀವು ಆ ಜ್ಞಾನವನ್ನು ಕೇಳ್ತಾ ಇದ್ದೀರಿ, ಓದ್ತಾ ಇದ್ದೀರಿ. ಈ ಜ್ಞಾನವನ್ನು ನೀವು ಸತ್ಯಯುಗದಲ್ಲಿ ಮರೆತು ಬಿಡ್ತೀರಿ. अभी तुम हर एक समझते हो हमारी आत्मा में 84 जन्मों का रिकॉर्ड भरा हुआ है. आत्मा अभी नॉलेज ले रही,
फिर सतयुग में जाकर अपना राज्य भाग्य करेगी. ಸತ್ಯಯುಗಕ್ಕೆ ಹೋದಾಗ ಸಂಗಮ ಯುಗದ ಜ್ಞಾನ ಮರೆತು ಹೋಗ್ತದೆ. ಕೇವಲ ಸಂಗಮ ಯುಗದಲ್ಲಿ ಮಾತ್ರ ನಿಮಗೆ ನೆನಪಿದೆ ನಾವು ಭವಿಷ್ಯದಲ್ಲಿ ಸತ್ಯಯುಗದ ರಾಜ್ಯ ಭಾಗ್ಯ ಪಡ್ಕೊಳ್ಳೋರಿದ್ದೀವಿ ಅಂತ. ಸಂಪೂರ್ಣ ಜ್ಞಾನ ಅನ್ನೋದು ಸಂಗಮ ಯುಗದಲ್ಲಿ ಮಾತ್ರ ಸಿಗ್ತದೆ. 84 ಜನ್ಮಗಳ ಸಂಸ್ಕಾರಗಳು ಸಂಗಮ ಯುಗದಲ್ಲಿ ರೆಕಾರ್ಡ್ ಆಗ್ತಿವೆ. अब बाबा से हम स्वर्ग की बादशाही ले रहे. हर एक उस दादे से वर्षा लेते, परंतु अपने अपने पुरुषार्थ अनुसार. ಎಲ್ಲರೂ ಆ ಶಿವತಾತನಿಂದ ಆಸ್ತಿಯನ್ನು ತಗೊಳ್ತಾ ಇದ್ದಾರೆ, ಆದರೆ ತಮ್ಮ ತಮ್ಮ ಪುರುಷಾರ್ಥದ ಅನುಸಾರವಾಗಿ ತಗೊಳ್ತಾ ಇದ್ದಾರೆ. इसमें कोई हिस्सा बांटा नहीं जाता. अज्ञान काल में बांटा जाता है. ಇಲ್ಲಿ ಶಿವಬಾಬಾ ಹಿಸ್ಸೆ ಮಾಡಿ ಮಕ್ಕಳಿಗೆ ಆಸ್ತಿ ಕೊಡೋದಿಲ್ಲ. ಲೌಕಿಕದಲ್ಲಿ ಅಜ್ಞಾನದಲ್ಲಿ ಹಿಸ್ಸೆ ಮಾಡ್ತಾರೆ, ಭಾಗ ಮಾಡ್ತಾರೆ. ಬೇಹದ್ ಕಾ ಬಾಪ್ ಕಹತೆ, हम वैकुंठ स्थापन करते, उसमें ऊंचा मर्तबा पाना वह है तुम्हारे पुरुषार्थ पर मदार. ನಾನೇನೋ ವೈಕುಂಠದ ಸ್ಥಾಪನೆ ಮಾಡ್ತಿದ್ದೀನಿ, ಅದರಲ್ಲಿ ಉನ್ನತ ಪದವಿ ಪಡ್ಕೊಳ್ಳೋದು ನಿಮ್ಮ ಸಾಧನೆ ಅಥವಾ ಪುರುಷಾರ್ಥದ ಆಧಾರದ ಮೇಲೆ ಇದೆ. ಜಿತ್ನಾ ಬಾಪ್ ಕೋ ಯಾದ್ ಕರೆಂಗೆ ಉತನಾ ವಿಕರ್ಮ ವಿನಾಶ್ ಹೋಂಗೆ, ಪವಿತ್ರ ಬನೆ. ಎಷ್ಟೆಷ್ಟು ನೀವು ಬಾಬವ್ರನ್ನ ನೆನ್ಪು ಮಾಡ್ತೀರಿ ಅಷ್ಟೇ ವಿಕರ್ಮಗಳು ನಾಶ ಆಗ್ತವೆ, ಪವಿತ್ರ ಆಗ್ತೀರಿ. सोना को भट्टी में डालते हैं ना, तो उनसे खाद निकल सच्चे सोने की डल्ली बन जाती है. ಬಂಗಾರವನ್ನು ಶುದ್ಧ ಮಾಡೋದಕ್ಕಾಗಿ ಭಟ್ಟಿಯಲ್ಲಿ ಹಾಕ್ತಾರೆ. ಆಗ ಅದರಲ್ಲಿ ಇರುವ ಕಸ ಕಲ್ಮಶ ಎಲ್ಲ ಹೋಗಿ ಚಿನ್ನದ ಒಂದು ಬಿಲ್ಲೆ ತಯಾರಾಗ್ತದೆ, ಗಟ್ಟಿ ಚಿನ್ನ ತಯಾರಾಗ್ತದೆ. यह आत्मा भी सच्चा सोना थी, यहाँ ಪಾರ್ಟ್ ಬಜಾನೆ ಆತಿ. ಹಾಗೆ ಆತ್ಮರು ನಾವು ಸತ್ಯಯುಗದಲ್ಲಿ ಚೊಕ್ಕ ಚಿನ್ನ ಆಗಿದ್ವಿ. ಆಗ ಪಾತ್ರ ಅಭಿನಯಿಸಲಿಕ್ಕೆ ಬಂದ್ವಿ. ಪಹಲೆ ಗೋಲ್ಡನ್ ಏಜ್ಡ್, ಫಿರ್ ಚಾಂದಿ ಕಿ ಖಾದ್ ಪಡಿ. ಮೊದಲನೇ ಯುಗದಲ್ಲಿ ಚಿನ್ನದ ಸಮಾನ ಪಾತ್ರ ಮಾಡಿದ್ವಿ. ಎರಡನೇ ಯುಗಕ್ಕೆ ಬಂದಾಗ ಬೆಳ್ಳಿಯ ಮಿಶ್ರಣ ಆಗಿಬಿಡ್ತು. ಆತ್ಮ ಥೋಡಿ ಇಂಪ್ಯೂರ್ ಬಂತಿ, ಫಿರ್ ಆಹಿಸ್ತೆ ಆಹಿಸ್ತೆ ಥೋಡಾ ಘಟತಿ ಜಾತಿ. ಮೂರನೇ ಯುಗದಲ್ಲಿ ತಾಮ್ರ ಹೋಗಿ ಸೇರ್ಕೊಳ್ತು. ಹೀಗೆ ಆತ್ಮ ಅಶುದ್ಧ ಆಗ್ತಾ ಆಗ್ತಾ ಅಪವಿತ್ರ ಆಗ್ತಾ ಆಗ್ತಾ ಕೊನೆಗೆ ಪೂರ್ಣ ಕಬ್ಬಿಣದ ಸಮಾನ ಆಗಿಬಿಡ್ತದೆ. ಮಕಾನ್ भी पहले नया, फिर आहिस्ते आहिस्ते पुराना होता जाता. 100 वर्ष के बाद कहेंगे पुराना. वैसे दुनिया भी नई और पुरानी होती है. ಹೇಗೆ ಮನೆ ಕಟ್ಟಿದ ನಂತರ 100 ವರ್ಷಕ್ಕೆ ಅದು ಹಳೆದಾಗ್ತದೆ, ಹಾಗೆ ಪ್ರಪಂಚನೂ ಮೊದಲು ಹೊಸದಾಗಿತ್ತು, ಈಗ ಹಳೆದಾಗಿದೆ. आज से 5000 वर्ष पहले दुनिया नई थी. इन देवताओं का राज्य जो था वह कहाँ गया? 84 जन्म भोगते भोगते पुराना हो गया. 5000 ವರ್ಷಗಳ ಹಿಂದೆ ದೇವತೆಗಳ ರಾಜ್ಯ ಇತ್ತು, ಅದು ಈಗ ಎಲ್ಲಿ ಹೋಗಿದೆ? 84 ಜನ್ಮಗಳನ್ನು ಭೋಗಿಸ್ತಾ ಭೋಗಿಸ್ತಾ ಆ ದೇವತೆಗಳೇ ಈಗ ಹಳೆ ಪ್ರಪಂಚದಲ್ಲಿ ಇದ್ದಾರೆ. ಹೊಸ ಪ್ರಪಂಚ ಹೋಗಿ ಈಗ ಹಳೇದಾಗಿದೆ. ಆತ್ಮ ಭೀ ಮೈಲಿ
तो शरीर भी मैला हो गया, गोरे से सांवरे हो गई। कृष्ण को भी गोरा और सांवरा दिखाते हैं ना। ಆತ್ಮ ಮಲಿನ ಆಗಿಬಿಡ್ತು, ಬೆಳ್ಳಗಿದ್ದಂಥ ಆತ್ಮ ಕಪ್ಪಾಗಿಬಿಡ್ತು. ಆದ್ದರಿಂದ ಕೃಷ್ಣನಿಗೆ ಶ್ಯಾಮಸುಂದರ ಅಂತ ಹೇಳ್ತಾರೆ. ಕೆಲವು ಮಂದಿರಗಳಲ್ಲಿ ಕೃಷ್ಣನಿಗೆ ಬಿಳಿ ಬಣ್ಣ ಕೊಟ್ಟಿರ್ತಾರೆ, ಕೆಲವು ಮಂದಿರಗಳಲ್ಲಿ ಕಪ್ಪು ಶಿಲೆಯ ಮೂರ್ತಿಯನ್ನು ಮಾಡಿರ್ತಾರೆ. ಟಾಂಗ್ ನರ್ಕ ಕಿ ತರಫ್ ಮೋಹ ಸ್ವರ್ಗ ತರಫ್ ದಿಖಾನ ಹೈ. ಈಶ್ವರೀಯ ಜ್ಞಾನದ ಚಿತ್ರಗಳಲ್ಲಿ ಶ್ರೀಕೃಷ್ಣನ ಚಿತ್ರ ಒಂದು ಇದೆ. ಅದರಲ್ಲಿ ಕೃಷ್ಣನ ಕಾಲು ನರ್ಕದ ಕಡೆಗೆ, ಮುಖ ಸ್ವರ್ಗದ ಕಡೆಗೆ ತೋರಿಸಿದ್ದಾರೆ. ನೀವು ಆ ಕೃಷ್ಣನ ಕುಲದವರೇ ಆಗಿದ್ದೀರಿ. ತುಮ್ಹಾರಿ ಬಿ ಟಾಂಗ್ ನರ್ಕ ಕಿ ತರಫ್ ಮೋಹ ಸ್ವರ್ಗ ಕಿ ತರಫ್ ಹೈ. ನಿಮ್ಮ ಪಾದಗಳು ಸಹ ನರ್ಕದ ಕಡೆಗೆ, ಮುಖ ಸ್ವರ್ಗದ ಕಡೆಗೆ ಇದೆ. ಅಭಿ ತುಮ್ ಪಹಲೆ ನಿರ್ವಾಣ ಧಾಮ ಮೇ ಜಾಕರ್ ಫಿರ್ ಸ್ವರ್ಗ ಮೇ ಆಯೇಂಗೆ. ಕಲಿಯುಗ ಕೋ ಆಗ ಲಗ್ ಜಾಯೇಗಿ. ನೀವು ಮೊದಲು ನಿರ್ವಾಣ ಧಾಮಕ್ಕೆ ಹೋಗಿ ನಂತರ ಸ್ವರ್ಗದಲ್ಲಿ ಬರೋರಿದ್ದೀರಿ. ಕಲಿಯುಗಕ್ಕೆ ಬೆಂಕಿ ಹತ್ತಲಿದೆ. ಮೂಸಲ್ಧಾರ್ ಬರಸಾತ್, ಆಗ್, ಅರ್ಥಕ್ವೆಕ್ ಆದಿ ಹೋಗಿ. ಅತಿವೃಷ್ಟಿ, ಅನಾವೃಷ್ಟಿ, ನಂತರ ಬೆಂಕಿ, ಭೂಕಂಪ, ಅಗ್ನಿ ಅನಾಹುತಗಳು ಇವೆಲ್ಲ ನಡಿಲೇಬೇಕು ಅಂತ ಹೇಳ್ತಾರೆ ಬಾ. ಪತಿತಾತ್ಮಾಯೇ ಸಬ್ ಹಿಸಾಬ್ ಕಿತಾಬ್ ಚುಕ್ತು ಕರ್ ಘರ್ ಚಲಿ ಜಾಯೇಗಿ. ಪತಿತ ಆತ್ಮರು ತಮ್ಮ ತಮ್ಮ ಲೆಕ್ಕಾಚಾರಗಳನ್ನು ತೀರಿಸಿ ಮನೆಗೆ ಹೋಗ್ತಾರೆ. ಬಾಕಿ ಥೋಡೆ ಬಚೆಂಗೆ. ಕೆಲವರು ಮಾತ್ರ ಹಳಬ್ರು ಉಳಿತಾರೆ. ಪವಿತ್ರ ಆತ್ಮಾಯೇ ಆತಿ ಜಾಯೇಗಿ. ನಂತರ ಮೇಲಿಂದ ಪವಿತ್ರ ಆತ್ಮರು ಬರ್ತಾ ಹೋಗ್ತಾರೆ. ಅಭಿ ತೋ ಸಬ್ ಹೈ ಕಾಂಟೆ, ಕಾಮ್ ಕಟಾರಿ ಚಲಾನ ಯಹ ಕಾಂಟಾ ಲಗಾನ ಹೈ. ಈಗಂತೂ ಪ್ರಪಂಚದಲ್ಲಿ ಇರೋರೆಲ್ಲರೂ ಮುಳ್ಳಾಗಿದ್ದಾರೆ. ಕಾಮ ವಿಕಾರದಲ್ಲಿ ಹೋಗುವುದು ಅಂದರೆ ಮುಳ್ಳನ್ನು ಚುಚ್ಚುವುದಾಗಿದೆ. ಯಹಾ ಬಾಪ್ ಕಹತೆ ಸಂಪೂರ್ಣ ನಿರ್ವಿಕಾರಿ ಬನನಾ ಹೇ. ಬಾಪ್ ಕಹತೆ ಮುझे ಯಾದ್ ಕರೋ ತುಮ್ಕೋ ಸ್ವರ್ಗ ಕಾ ವರ್ಸಾ ದೂಂಗಾ, ತುಮ್ ಪವಿತ್ರ ಬನ್ ಜಾಯೇಗಿ. ಇಲ್ಲಿ ಬಾಬಾ ಹೇಳ್ತಾರೆ, ಮೊದಲು ನೀವು ಸಂಪೂರ್ಣ ನಿರ್ವಿಕಾರಿ ಆಗ್ರಿ, ನನ್ನನ್ನು ನೆನಪು ಮಾಡಿ, ಆಗ ನಾನು ನಿಮಗೆ ಸ್ವರ್ಗದ ಆಸ್ತಿ ಕೊಡ್ತೀನಿ. ಅಲ್ಲಿ ನೀವು ಪವಿತ್ರ ಆಗಿಬಿಡ್ತೀರಿ. ತುಮ್ ಪಾವನ್ ಥೇ ತೋ ಗೃಹಸ್ಥ ವ್ಯವಹಾರ ಭಿ ಪವಿತ್ರ ಥಾ. ಅಭಿ ತುಮ್ ಪತಿತ್ ಬನೆ ಹೋ ತೋ ಗೃಹಸ್ಥ ವ್ಯವಹಾರ ಭಿ ಅಪವಿತ್ರ ವಿಕಾರಿ. ಮೊದಲು ನೀವು ಪಾವನ ಆದಾಗ ಗೃಹಸ್ಥ ವ್ಯವಹಾರನೂ ಪವಿತ್ರ ಇತ್ತು. ಈಗ ನೀವು ಪತಿತ ಆದಾಗ ಗೃಹಸ್ಥ ವ್ಯವಹಾರವೂ ಸಹ ಅಪವಿತ್ರ ವಿಕಾರಿ ಆಗಿದೆ. सतयुग में व्यवहार धंधा भी सच्चा चलता है. वहाँ झूठ आदि बोलने की दरकार नहीं रहती. ಸತ್ಯಯುಗದಲ್ಲಿ ವ್ಯಾಪಾರ ಉದ್ಯೋಗ ಎಲ್ಲ ಸತ್ಯತೆಯಿಂದ ನಡೀತದೆ. ಸುಳ್ಳು ಹೇಳುವ ಅಗತ್ಯ ಅಲ್ಲಿ ಇರೋದಿಲ್ಲ. झूठ तब बोला जाता जब बहुत पैसे कमाने का लोभ होता है. ಸುಳ್ಳು ಯಾವಾಗಿನಿಂದ ಪ್ರಾರಂಭವಾಗ್ತದೆ ಅಂದರೆ ಹೆಚ್ಚಿನ ಹಣದ ಲೋಭ ಮನುಷ್ಯನಲ್ಲಿ ಯಾವಾಗ ಉತ್ಪತ್ತಿ ಆಗ್ತದೆ ಆಗ ಅವನು ಸುಳ್ಳು ಮಾತಾಡ್ತಾನೆ. ವಹಾ ತೋ ಅಥಾಹ ಪೈಸೆ ಮಿಲ್ತೆ. ಹೆಚ್ಚಿನ ಹಣ ಗಳಿಸಬೇಕು ಎಂಬ ಮೋಹ ಲೋಭ ಶುರು ಆದಾಗ ಮನುಷ್ಯ ಸುಳ್ಳು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಸತ್ಯತ್ರೇತಾಯುಗದಲ್ಲಿ ಯಾರಿಗೂ ಹಣದ ಮೇಲೆ ಅಷ್ಟೊಂದು ಲೋಭ ಇರೋದಿಲ್ಲ.
ಯಾಕೆ ಅಂದರೆ ಸಾಕಷ್ಟು ಸಂಪತ್ತಿರ್ತದೆ, ಹಣ ಇರ್ತದೆ. अनाज आदि का कोई दाम नहीं रहता. वहाँ कोई गरीब होता ही नहीं. जो अच्छा पुरुषार्थ करेंगे वह ಮಹಾರಾಜ ಬನೆ. ಅಲ್ಲಿ ದವಸ ಧಾನ್ಯಗಳನ್ನು ಉಚಿತವಾಗಿಯೇ ಕೊಡ್ತಾರೆ. ಬದಲಾಗಿ ಯಾರೂ ಹಣವನ್ನು ಇಸ್ಕೊಳ್ಳೋದಿಲ್ಲ. ಸತ್ಯತ್ರೇತಾಯುಗದಲ್ಲಿ ಯಾರೂ ಬಡವರೇ ಇರೋದಿಲ್ಲ. ಆದರೆ ಆ ಸ್ವರ್ಗದಲ್ಲಿ ಒಳ್ಳೆ ಪದವಿ ಬೇಕು, ಮಹಾರಾಜ ಪದವಿ ಬೇಕು ಅನ್ನೋದಾದರೆ ಈಗ ಪುರುಷಾರ್ಥ ಮಾಡಿರಿ. ಹೀರೆ ಜವಾಹರೋಂಕೆ ಮಹಲ್ ಮಿಲಿ. ಆಗ ನಿಮಗೆ ವಜ್ರ ರತ್ನಗಳ ಅರಮನೆ ಸಿಗುವುದು. ಪುರುಷಾರ್ಥ ಪೂರಾ ನಹಿ ಕರೆಂಗೆ ತೋ ಪ್ರಜಾ ಮೇ ಚಲೆ ಜಾಯ್. ಆದರೆ ಸರಿಯಾಗಿ ಪುರುಷಾರ್ಥ ಮಾಡದಿದ್ದರೆ ಪ್ರಜೆಗಳಾಗಿ ಬರ್ತೀರಿ. ರಾಜ ರಾಣಿ, ಫಿರ್ ಪ್ರಿನ್ಸ್ ಪ್ರಿನ್ಸೇಸ್, ಸಾರಾ ಘರಾನ ಹೋತಾ ಹೇನ. ಕೊನೆ ಪಕ್ಷ ನೀವು ರಾಜ ಮನೆತನದಲ್ಲಿ ಬರೋದಕ್ಕೆ ಪುರುಷಾರ್ಥ ಮಾಡಿ. ರಾಜ ರಾಣಿ, ರಾಜಕುಮಾರ, ರಾಜಕುಮಾರಿಯರು, ರಾಜ ಮನೆತನದವರು, ಅವರ ಸಂಬಂಧಿಕರು ಆ ಒಂದು ಸ್ಥಾನದಲ್ಲಿ ಬರೋದಕ್ಕೆ ಪುರುಷಾರ್ಥ ಮಾಡಿ. फिर प्रजा में भी नंबरवार साहूकार और गरीब प्रजा होती. ಪ್ರಜೆಗಳಲ್ಲಿಯೂ ಸಹ ನಂಬರ್ವಾರ್ ಶ್ರೀಮಂತ ಪ್ರಜೆಗಳು ಮತ್ತು ಬಡ ಪ್ರಜೆಗಳು ಇರ್ತಾರೆ. ವಹಾ ಸಬ್ ಪವಿತ್ರ ಹೋಂಗೆ. ರಾಜ ರಾಣಿ, ವಜೀರ್ भी एक. ವಹಾ ಕೋಯಿ ಬಹುತ್ ವಜೀರ್ ನಹಿ ರಹ. ಎಲ್ಲರೂ ಅಲ್ಲಿ ಪವಿತ್ರ ಇರ್ತಾರೆ. ರಾಜ ರಾಣಿ ಪ್ರಜಾ ಎಲ್ಲರೂ ಪವಿತ್ರ ಇರ್ತಾರೆ. ಒಬ್ಬ ಮಂತ್ರಿಯನ್ನು ನೇಮಿಸ್ಕೊಂಡಿರ್ತಾರೆ. ಇಲ್ಲಿಯ ಥರ ಅನೇಕ ಮಂತ್ರಿಗಳು ಇರೋದಿಲ್ಲ. ರಾಜ ಮೇ ತಾಕತ್ ರಹತಿ ಹೇ ರಾಜ್ಯ ಚಲಾನೆ ಕಿ. ಅಲ್ಲಿಯ ರಾಜರುಗಳಲ್ಲಿ ಶಕ್ತಿ ಇರ್ತದೆ, ರಾಜ್ಯ ಆಳುವಂಥ ಶಕ್ತಿ. ಅವರಿಗೆ ಮಂತ್ರಿಗಳಿಂದ ಸಲಹೆ ಕೇಳುವ ಅಗತ್ಯ ಇರೋದಿಲ್ಲ. ಸುಮ್ಮನೆ ಸಹಯೋಗಿಯಾಗಿ ಒಬ್ಬರನ್ನು ಇಟ್ಕೊಂಡಿರ್ತಾರೆ. तो जैसे बाप समझाते बच्चों को भी समझाना चाहिए. हम भारतवासी देवता थे. सतयुग में हमारा राज्य था. गृहस्थ व्यवहार में हम पवित्र थे, स्वर्गवासी थे. फिर पतित बनते बनते नरकवासी बने हैं, फिर स्वर्गवासी बनते. यह खेल बना हुआ है. ಬಾಬಾ ಹೇಳ್ತಾರೆ, ಶಿವಬಾಬಾ ನಿಮಗೆ ಯಾವ ಥರ ತಿಳಿಸಿಕೊಡ್ತಾರೋ ಹಾಗೆ ಭಾರತದ ಕಥೆಯನ್ನು ನೀವು ಜನರಿಗೆ ತಿಳಿಸ್ರಿ. ನಾವೇ ಮೊದಲು ಸ್ವರ್ಗವಾಸಿ ಆದವರು, ಕೊನೆಗೆ ನರ್ಕವಾಸಿ ಆಗಿರ್ತೇವೆ. ಇದು ಒಂದು ಆಟ. ಸ್ವರ್ಗವಾಸಿ ಏಕ್ ಜನ್ಮ ಮೇ ಬನ್ ಜಾಯೆಂಗೆ, ಫಿರ್ ನರ್ಕವಾಸಿ ಬನ್ನೆ ಮೇ 84 ಜನ್ಮ ಲೇನೆ ಪಡೆ. ಅರ್ಧ ಕಲ್ಪ ಸ್ವರ್ಗವಾಸಿ ಆಗೋದು, ಅರ್ಧ ಕಲ್ಪ ನರ್ಕವಾಸಿ ಆಗುವುದೇ ಈ ಸೃಷ್ಟಿಯ ಆಟ ಆಗಿದೆ. ನರ್ಕವಾಸಿಯಿಂದ ಸ್ವರ್ಗವಾಸಿಯಾಗಲಿಕ್ಕೆ ಒಂದೇ ಜನ್ಮ ಸಾಕು. ಸ್ವರ್ಗವಾಸಿಯಾದವರು ನರ್ಕವಾಸಿಯಾಗಲಿಕ್ಕೆ 84 ಜನ್ಮಗಳು ಬೇಕು. सीढ़ी में बड़ा क्लियर दिखाया हुआ है. अभी बुद्धि से आया है कि हम जाकर स्वर्ग में राज्य करेंगे. ಏಣಿಯ ಚಿತ್ರದಲ್ಲಿ ಈ ವಿಚಾರ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಈಗ ನಿಮಗೆ ಬುದ್ಧಿಯಲ್ಲಿ ಬಂದಿದೆ, ನಾವೇ ನಾಳೆ ಭವಿಷ್ಯದಲ್ಲಿ ರಾಜ್ಯ ಮಾಡೋರಿದ್ದೇವೆ, ಸ್ವರ್ಗದ ರಾಜ್ಯ ಪಡ್ಕೊಳ್ಳೋರಿದ್ದೇವೆ. अभी बाप से वर्षा ले रहे हैं. बाप ही सत्य बताकर नर से नारायण बनाते. ತಂದೆ ನಮಗೆ ಆಸ್ತಿ ಕೊಡ್ತಾ ಇದ್ದಾರೆ, ನಾವು ಆಸ್ತಿ ತಗೊಳ್ತಾ ಇದ್ದೀವಿ.
ಸತ್ಯ ಜ್ಞಾನ ಹೇಳಿ ಬಾಬಾ ನಮ್ಮನ್ನ ಸತ್ಯನಾರಾಯಣನನ್ನಾಗಿ, ನರನಿಂದ ನಾರಾಯಣನನ್ನಾಗಿ ಮಾಡ್ತಾ ಇದ್ದಾರೆ. वे लोग जो सत्यनारायण की कथा सुनते हैं वह कोई नर से नारायण बनते नहीं, तो वह कथा झूठी हुई ना. ಲೌಕಿಕದಲ್ಲಿ ಭಕ್ತರು ಏನೋ ಸತ್ಯನಾರಾಯಣ ಕಥೆ ಕೇಳ್ತಾ ಇದ್ದಾರೆ, ಆ ಕಥೆಯಿಂದ ಯಾರೂ ನಾರಾಯಣ ಆಗ್ತಿಲ್ಲ. ಆ ಕಥೆ ಕೇಳೋದ್ರಿಂದ ಇಲ್ಲಿಯ ತನಕ ಒಬ್ಬರೂ ನಾರಾಯಣ ಆಗಲಿಲ್ಲ ಅಂದ ಮೇಲೆ ಅದು ಸುಳ್ಳು ಕಥೆ ಆಯ್ತಲ್ವಾ. ಯಹಾ ತುಮ್ ಬೈಠೆ ಹೋ नर से नारायण बनने के लिए, वह ऐसे थोड़े ही कहते कि पवित्र बनो, मामे कम याद करो. ಇಲ್ಲಿ ನೀವು ನರನಿಂದ ನಾರಾಯಣ ಆಗ್ಲಿಕ್ಕಾಗಿಯೇ ಬಂದಿದ್ದೀರಿ. ನಾರಾಯಣ ಆಗಲಿಕ್ಕಾಗಿ ಪುರುಷಾರ್ಥ ಮಾಡ್ತಾ ಇದ್ದೀರಿ, ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದೀರಿ. ಅಲ್ಲಿ ನಾರಾಯಣನ ಕಥೆ ಹೇಳೋರು ಪವಿತ್ರ ಆಗ್ರಿ, ಪರಮಾತ್ಮನ ನೆನಪು ಮಾಡ್ರಿ ಅಂತ ಹೇಳೋದಿಲ್ಲ. सत्यनारायण की कथा पूर्णमासी के दिन सुनाते. अब इस समय पूर्णमासी कहा जाता है 16 कला चंद्रमा को. जब पिछाड़ी होती है तब चंद्रमा की लकीर जाकर रहती, जिसको अमावस कहते. अमावस माना अंधियारी रात. सत्य त्रेता को दिन, ದ್ವಾಪರ ಕಲಿಯುಗ ಕೋ ರಾತ್ ಕಹಾ ಜಾತಾ ಹೇ. ಬಾಬಾ ಹೇಳ್ತಿದ್ದಾರೆ, ಸತ್ಯನಾರಾಯಣ ಪೂಜೆ ಮಾಡೋರು ಹುಣ್ಣಿಮೆಯ ದಿನ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಅದರ ಅರ್ಥ ಏನೆಂದರೆ, ಸಂಗಮ ಯುಗದಲ್ಲಿ 16 ಕಲಾ ಸಂಪೂರ್ಣ ಆಗುವಂತಹ ಪುರುಷಾರ್ಥ ಮಾಡುವಂಥವರು ಹುಣ್ಣಿಮೆಯಲ್ಲಿ ರಾಜ್ಯ ಮಾಡ್ತಾರೆ. ಸತ್ಯ ತ್ರೇತಾಯುಗ ಹುಣ್ಣಿಮೆ, ದ್ವಾಪರ ಕಲಿಯುಗ ಅಮಾವಾಸ್ಯೆ ಅಂತ ಹೇಳ್ತಾರೆ ಬಾ. ಸಂಪೂರ್ಣ ಚಂದ್ರನ ಸಮಾನ ಆಗಿ ಇದ್ದವರು ನಿಧಾನಕ್ಕೆ ಕಲೆಗಳನ್ನು ಕಳ್ಕೊಳ್ತಾ ಕಲಿಯುಗದ ಅಂತ್ಯಕ್ಕೆ ನೋ ಕಲಾ ಆಗಿಬಿಡ್ತಾರೆ, ಕಲಾಹೀನ ಆಗ್ತಾರೆ. ಕಲಿಯುಗದ ಅಂಧಕಾರದ ರಾತ್ರಿ ಅಂದ್ರೇ ಅಮಾವಾಸ್ಯೆಯ ರಾತ್ರಿ. ಸತ್ಯಯುಗದ ಬೆಳಕು ಅಂದ್ರೇ ಹುಣ್ಣಿಮೆಯ ಬೆಳದಿಂಗಳು. सत्य त्रेता को दिन, द्वापर कलयुग को रात कहा जाता है. यह सब पॉइंट समझने की है. शिव बाबा बैठ पढ़ाते, वह बाप भी है, टीचर भी है और गुरु भी. इनमें प्रवेश कर आत्माओं को पढ़ाते हैं. ತಂದೆ ಗುರು ಶಿಕ್ಷಕ ಆಗಿರುವಂಥ ಶಿವಬಾಬಾ ಇವರಲ್ಲಿ ಪ್ರವೇಶ ಮಾಡಿ ನಮಗೆ ಓದಿಸ್ತಾ ಇದ್ದಾರೆ. ಬಾಪ್ कहते, जैसे इनकी आत्मा भ्रुकुटी के बीच में बैठी है, मैं भी आकर यहाँ बैठता, तुमको समझाता. तुम पहले पावन थे, फिर पतित बने हो. अब मुझ बाप को याद करो. पवित्र बनने बगैर घर वापस जा नहीं सकेंगे. ಪವಿತ್ರ ಬನೆಂಗೆ ತಬ್ ಉಡೆಂಗೆ. ಬಾಬಾ ಹೇಳ್ತಾರೆ, ಬ್ರಹ್ಮನ ಆತ್ಮ ಹೇಗೆ ಅವರ ಭ್ರುಕುಟಿಯಲ್ಲಿ ಇದೆ, ಹಾಗೆ ನಾನು ಸಹ ಬಂದು ಅದೇ ಸ್ಥಳದಲ್ಲಿ ಕೂತ್ಕೊಳ್ತೀನಿ. ನಿಮಗೆ ಜ್ಞಾನ ಹೇಳ್ತೀನಿ. ನೀವೇ ಮೊದಲು ಪಾವನ ಆಗಿದ್ರಿ, ಈಗ ಪತಿತ ಆಗಿದ್ದೀರಿ. ಈಗ ನನ್ನನ್ನು ನೆನಪು ಮಾಡಿದರೆ ಪವಿತ್ರ ಆಗಿ ಮನೆಗೆ ವಾಪಸ್ ಹೋಗ್ತೀರಿ. ಪವಿತ್ರ ಆಗದಿದ್ದರೆ ಹಾರಲಿಕ್ಕೆ ಆಗೋದಿಲ್ಲ. ಪವಿತ್ರ ಆದವರು ಹಾರಿ ಹೋಗ್ತಾರೆ. सब पुकारते हैं पतित पावन आओ, पवित्र बनेंगे तब उड़ेंगे. कहते पतित पावन आओ, पावन बनाओ, तब हम उड़े, अपने घर मुक्ति धाम में जाए. वह है हम आत्माओं का घर. पतित घर जा नहीं सकते,
ಪಾವನ ಆದವರು ಮಾತ್ರ ಹಾರಿ ಹಾರಿ ಮನೆಗೆ ಹೋಗ್ತಾರೆ. ಪಾವನ ಆಗದೇ ಇರೋರು ಶಿಕ್ಷೆ ಅನುಭವಿಸಿ ಮೇಲೆ ಹೋಗ್ತಾರೆ. जो अच्छी रीति धारण करेंगे शिक्षा को तो जल्दी स्वर्ग में आएंगे, नहीं तो देरी से आएंगे. ತಂದೆ ಕೊಡುವ ಶಿಕ್ಷಣವನ್ನು ಯಾರು ಸರಿಯಾಗಿ ಧಾರಣೆ ಮಾಡಿಕೊಳ್ತಾರೆ ಅವರು ಸ್ವರ್ಗದಲ್ಲಿ ಮೊದಲು ಬರ್ತಾರೆ. ಯಾರು ಸರಿಯಾಗಿ ಧಾರಣೆ ಮಾಡೋದಿಲ್ಲ ಅವರು ತಡವಾಗಿ ಬರ್ತಾರೆ. नए मकान में आना चाहिए ना, नए मकान में मज़ा है. पहले सतयुग में आना चाहिए. मम्मा बाबा सतयुग में जाते हैं, हम फिर देरी से क्यों जाए? ಹೊಸ ಮನೆಯಲ್ಲಿ ಇರೋದಕ್ಕೆ ಖುಷಿ ಇರ್ತದೆ, ಹಳೆ ಮನೆಯಲ್ಲಿ ಇರೋದಕ್ಕೆ ಅಷ್ಟೊಂದು ಖುಷಿ ಇರೋದಿಲ್ಲ. ಸತ್ಯಯುಗ ಅಂದರೆ ಹೊಸ ಮನೆ. ಮಮ್ಮ ಬಾಬಾ ಇಬ್ಬರು ಆ ಹೊಸ ಮನೆಯಲ್ಲಿ ಪ್ರಾರಂಭದಿಂದನೇ ಇರ್ತಾರೆ ಅಂದಾಗ ನಾವು ಯಾಕೆ ಅವ್ರ ಜೊತೆಗೆ ಬರಬಾರ್ದು? ನಾವ್ಯಾಕೆ ತಡವಾಗಿ ಬರಬೇಕು? तुम भी फॉलो करो ब्रह्मा को, बाप को याद करते रहो. कोई बात में तकलीफ होती है तो शिव बाबा से पूछो, श्रीमत से ही श्रेष्ठ बनेगी. ನೀವು ಬ್ರಹ್ಮ ತಂದೆಯ ಸಮಾನ ಸತ್ಯಯುಗದ ಪ್ರಾರಂಭದಿಂದ ಬರಬೇಕಾದರೆ ತಂದೆಯ ಸಮಾನ ಪುರುಷಾರ್ಥ ಮಾಡಿರಿ. ಏನಾದರೂ ಕಷ್ಟ ಇದ್ದರೆ ಬಾಬೋರ್ಗೆ ಕೇಳಿರಿ. ಶ್ರೀಮತದಿಂದಲೇ ನೀವು ಶ್ರೇಷ್ಠ ಆಗುವಿರಿ. पुरानी दुनिया में 5 विकारों रूपी रावण की मत पर चलते आए हो. पहले है देह अभिमान, अभी तुम बच्चों को देही अभिमानी बनना है. मैं आत्मा परम धाम की रहने वाली हूँ, उनको शांति धाम कहा जाता है. ऐसी बातें दूसरा कोई समझा न सके. ಹಳೆ ಪ್ರಪಂಚದಲ್ಲಿ 5 ವಿಕಾರ ಅಥವಾ ರಾವಣನ ಮತದಂತೆ ನಡೀತಾ ಇದ್ರಿ. ಈಗ ಪರಮಾತ್ಮನ ಮತದಂತೆ ನಡೆದು ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. ಈ ಮಾತುಗಳನ್ನು ತಂದೆಯ ವಿನಃ ಬೇರೆ ಯಾರೂ ನಮಗೆ ತಿಳಿಸೋದಿಲ್ಲ. बाप ही समझाते हैं. तुम्हारी आत्मा इन ऑर्गन्स से सुनती है. सतयुग में कभी शरीर खराब होता ही नहीं. यहाँ तो बैठे बैठे अकाले मृत्यु हो जाती है. ತಂದೆ ತಿಳಿಸ್ತಾ ಇದ್ದಾರೆ, ನೀವು ನಿಮ್ಮ ಕರ್ಮ ಇಂದ್ರಿಯಗಳಿಂದ ಆ ಜ್ಞಾನ ಕೇಳ್ತಾ ಇದ್ದೀರಿ, ತಂದೆಯನ್ನು ನೋಡ್ತಾ ಇದ್ದೀರಿ. ಸತ್ಯಯುಗದಲ್ಲಿ ಯಾರ ದೇಹನೋ ಕಾಲಕ್ಕೆ ವಶ ಆಗೋದಿಲ್ಲ, ರೋಗಕ್ಕೆ ಅಧೀನ ಆಗೋದಿಲ್ಲ. ಅಕಾಲೆ ಮೃತ್ಯು ಅಲ್ಲಿ ಇರೋದಿಲ್ಲ. सतयुग में ऐसी कोई बात होती नहीं. उसको कहा जाता हेवन, स्वर्ग, पैराडाइज. फिर हम चक्र लगाकर पुनर्जन्म लेते 84 का चक्र पूरा किया. फिर आकर बच्चों को स्वर्ग का लायक बनाते. ನೀವು ಇಡೀ ಚಕ್ರ ಸುತ್ಕೊಂಡು ಬಂದು ಕೊನೆಗೆ ತಲುಪಿದಾಗ ಬಾಬಾ ಬಂದು ಮತ್ತೆ ನಿಮಗೆ ಸ್ವರ್ಗದ ಲಾಯಕರನ್ನಾಗಿ ಮಾಡ್ತಾರೆ. ಅಭಿ ತುಮ್ ನೈ ದುನಿಯಾ ಕೆ ಲಾಯಕ್ ಬನೆ ಹೋ, ಅಭಿ ತೋ ನರ್ಕ ಹೈ. तुम आए हो नरकवासी से स्वर्गवासी बनने की तकदीर बना. कहते हैं हम शिव बाबा के पास आए हैं तकदीर बनाने. कल्प कल्प 5000 वर्ष बाद हम तकदीर बनाते. हम स्वर्गवासी बनते, फिर रावण राज्य शुरू होने से हम विकारी बन जाते हैं. अभी सब विकारी पतित है, तब आप आकर नई दुनिया ಸ್ಥಾಪನ್ करते. ಬಾಬಾ ಹೇಳ್ತಾರೆ, ಕಲ್ಪಕಲ್ಪಕ್ಕೂ ನಾವು ಸ್ವರ್ಗದ ಭಾಗ್ಯವನ್ನು ತಂದೆಯಿಂದ ಪಡ್ಕೊಂಡಿರ್ತೀವಿ.
ಮತ್ತೆ ಅದನ್ನು ಕಳ್ಕೋತೀವಿ, ವಿಕಾರಿಗಳು ಪತಿತ ಆಗ್ತೀವಿ. ಆಗ ಮತ್ತೆ ಬಾಬಾ ಬಂದು ಹೊಸ ರಾಜ್ಯದ ಭಾಗ್ಯವನ್ನು ನಮಗೆ ಕೊಡ್ತಾರೆ, ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾರೆ. ನೈ ದುನಿಯಾ ಮೇ ಸಿರ್ಫ್ ತುಮ್ ಬಚ್ಚೆ ಹಿ ಹೋಂಗೆ, ಬಾಕಿ ಸಬ್ ಶಾಂತಿ ಧಾಮ್ ಮೇ ಚಲೆ ಜಾಯ್. ಆ ಹೊಸ ಪ್ರಪಂಚದಲ್ಲಿ ನೀವು ಮಕ್ಕಳು ಮಾತ್ರ ಇರ್ತೀರಿ, ಉಳಿದವರೆಲ್ಲರೂ ಶಾಂತಿಧಾಮಕ್ಕೆ ಹೋಗ್ತಾರೆ. ऊपर में आत्मा उनका झाड़ है, फिर अपने अपने समय पर आएगी. ಪರಮಧಾಮದಲ್ಲಿಯೂ ಸಹ ಆತ್ಮಗಳ ಒಂದು ವೃಕ್ಷ ಇದೆ. ಅದರಲ್ಲಿ ಆತ್ಮಗಳು ತಮ್ಮ ತಮ್ಮ ವಿಭಾಗದಲ್ಲಿ ಸೆಟ್ ಆಗ್ತಾರೆ. ಸಮಯ ಬಂದಾಗ ತಮ್ಮ ಸಮಯದ ಅನುಸಾರವಾಗಿ ಬಂದು ಪಾತ್ರ ಅಭಿನಯಿಸ್ತಾರೆ. जब हमारा राज्य होगा तो वहाँ और धर्म होंगे नहीं. फिर द्वापर में रावण राज्य शुरू होगा. यह सब बातें अच्छी रीति धारण करनी है. यहाँ नरकवासी से स्वर्गवासी बनना है. नरकवासी मनुष्य को असुर और स्वर्गवासी मनुष्य को देवता कहा जाता है. अब सभी आसुरी स्वभाव वाले अब बाप बैठ पुरुषार्थ कराते हैं, कहते हैं पवित्र बनो, हर बात में पूछते रहो. ನರ್ಕವಾಸಿ ಜನರಿಗೆ ಅಸುರರು, ಸ್ವರ್ಗವಾಸಿ ಮನುಷ್ಯರಿಗೆ ದೇವತೆಗಳು ಅಂತ ಹೇಳಲಾಗ್ತದೆ. ಇಲ್ಲಿ ಎಲ್ಲರೂ ಆಸುರಿ ಸ್ವಭಾವದವರಿದ್ದಾರೆ. ಬಾಬಾ ಬಂದು ಮತ್ತೆ ನಮ್ಮಿಂದ ಪುರುಷಾರ್ಥ ಮಾಡಿಸ್ತಾರೆ, ನಮ್ಮನ್ನು ದೇವತಾ ಮಾಡ್ತಾರೆ. ಹೇಳ್ತಾರೆ ಪವಿತ್ರ ಆಗ್ರಿ. ಏನಾದರೂ ಕೇಳೋದಿದ್ರೆ, ಯಾವುದಾದ್ರೂ ವಿಷಯದಲ್ಲಿ ಪ್ರಶ್ನೆ ಬಂದರೆ ಕೇಳ್ರಿ. कोई पूछते हैं बाबा धंधे में झूठ बोलना पड़ता है, झूठ बोलने से थोड़ा पाप बनेगा, वह फिर बाप को याद करते रहेंगे तो पाप कट जाए. ವ್ಯಾಪಾರ ಮಾಡೋರು ಹೇಳ್ತಾರೆ, ಬಾಬಾ ನಾವು ವ್ಯಾಪಾರದಲ್ಲಿ ಸುಳ್ಳು ಹೇಳಬೇಕಾಗ್ತದೆ, ಸುಳ್ಳು ಹೇಳೋದ್ರಿಂದ ಪಾಪ ಆಗ್ತದೆ. ಆಗ ಬಾಬಾ ಹೇಳ್ತಾರೆ, ಸುಳ್ಳು ಹೇಳೋದ್ರಿಂದ ಏನು ಪಾಪ ಆಗಿರ್ತದೆ, ಅದು ಮತ್ತೆ ಹೆಚ್ಚಿನ ಯೋಗ ಮಾಡಿ ಆ ಪಾಪ ಕಳ್ಕೊಳ್ರಿ. ಲಾಭ ಮಾಡ್ಕೊಳ್ಳಿ, ಆದರೆ ಲೋಭ ಇರಬಾರ್ದು. ವ್ಯಾಪಾರದಲ್ಲಿಯೂ ಸಹ ಒಂದು ವಸ್ತುಗೆ ಇಷ್ಟೇ ಮಾರ್ಜಿನ್ ತಗೋಬೇಕು, ಇಷ್ಟೇ ಲಾಭ ತಗೋಬೇಕು ಅಂತ ನಿಯಮ ಇರ್ತದೆ. ಆ ನಿಯಮದ ಅನುಸಾರವಾಗಿ ವ್ಯಾಪಾರ ಮಾಡಿರಿ. ಒಂದು ವೇಳೆ ಅಲ್ಪ ಸ್ವಲ್ಪ ಪಾಪ ಮಾಡಿದರೆ ಹೆಚ್ಚಿನ ನೆನಪು ಮಾಡಿ ಆ ಪಾಪವನ್ನು ಕಳ್ಕೊಳ್ರಿ. आजकल की दुनिया में सब पाप करते रहते, कितनी रिश्वत खाते रहते. यह प्रदर्शनी का चित्र मैप्स है, ऐसे मैप्स कहाँ होते नहीं. ಇಂದಿನ ಪ್ರಪಂಚದಲ್ಲಿ ಎಲ್ಲರೂ ಪಾಪ ಮಾಡ್ತಾ ಇದ್ದಾರೆ, ಲಂಚ ತಗೊಳ್ತಾ ಇದ್ದಾರೆ, ಅತಿಯಾದ ಪಾಪ ಮಾಡ್ತಿದ್ದಾರೆ. ಆದರೆ ನೀವು ಮಕ್ಕಳು ಆ ಥರ ಮಾಡಬೇಡಿ. ಪ್ರದರ್ಶನದ ಈ ನಕ್ಷೆಗಳು, ಇದರ ಮೂಲಕ ಸೇವೆ ಮಾಡಬಹುದು. ಪ್ರದರ್ಶನದ ಚಿತ್ರಗಳು ಅಂದರೆ ನಿಮ್ಮ ಶಾಲೆಯ ನಕ್ಷೆಗಳು. ಇಂಥ ನಕ್ಷೆಗಳು ಯಾವ ಶಾಲೆಯಲ್ಲೂ ಇರೋದಿಲ್ಲ. ಅಗರ್ ಕೋಯಿ ದೇಖಕರ್ कॉपी करके बनाए भी, परंतु उनका अर्थ कुछ भी समझ नहीं सकेंगे. प्रदर्शनी मेले तो बहुत आते हैं, कहा जाता है 7 रोज लिए समझने आओ तो तुम स्वर्गवासी बनने लायक बन जाएंगे. अभी नरकवासी हो, सीढ़ी में देखो कितना क्लियर है. यह पतित दुनिया, यह ಪಾವನ್ ದುನಿಯಾ ऊपर खड़ी. ಬಾಬಾ ಹೇಳ್ತಾರೆ, ಈ ಚಿತ್ರಗಳನ್ನು ಯಾರೂ ಮಾಡಲಿಕ್ಕಾಗೋದಿಲ್ಲ. ಒಂದು ವೇಳೆ ನಮ್ಮನ್ನು ಕಾಪಿ ಮಾಡಿ ಚಿತ್ರಗಳನ್ನು ತಯಾರು ಮಾಡಿಕೊಂಡ್ರೂ ಅದರ ಅರ್ಥ ಅವರಿಗೆ ಗೊತ್ತಿರೋದಿಲ್ಲ. ನೀವು ಮಕ್ಕಳು
ಚಿತ್ರಗಳ ಮೂಲಕ ಜನರಿಗೆ ಜ್ಞಾನ ತಿಳಿಸ್ತೀರಿ. ಹೇಳ್ತೀರಿ 7 ದಿನಗಳ ಕೋರ್ಸನ್ನು ತಿಳ್ಕೊಂಡು ನೀವು ಸ್ವರ್ಗದ ಲಾಯಕ ಆಗ್ರಿ. ಈಗ ನರಕವಾಸಿ ಇದ್ದೀರಿ. ನೀವು 7 ದಿನದ ಪಾಠಗಳನ್ನು ಕೇಳಿದರೆ ಸ್ವರ್ಗವಾಸಿ ಆಗಬಹುದು. ಏಣಿಯ ಚಿತ್ರದಲ್ಲಿ ಈ ವಿಚಾರ ಸ್ಪಷ್ಟವಾಗಿ ತೋರಿಸಲಾಗಿದೆ. ಕೆಳಗಿದೆ ಪತಿತ ಪ್ರಪಂಚ, ಮೇಲಿದೆ ಪಾವನ ಪ್ರಪಂಚ. अभी तुम बच्चे शो बाबा से प्रॉमिस करते हो, बाबा हम नरकवासी से स्वर्गवासी जरूर बनेंगे. अभी तुम तैयारी कर रहे शिवालय में जाने के लिए, इसलिए विकार में कभी नहीं जाना है. ಈಗ ನೀವು ಶಿವ ತಂದೆಯ ಹತ್ತಿರ ಪ್ರತಿಜ್ಞೆ ಮಾಡ್ತೀರಿ, ವಚನ ಕೊಡ್ತೀರಿ, ಬಾಬಾ ನಾವು ನರಕವಾಸಿಯಿಂದ ಸ್ವರ್ಗವಾಸಿ ಅವಶ್ಯವಾಗಿ ಹಾಗೇ ಆಗ್ತೀವಿ ಅಂತ. ಆ ಶಿವಾಲಯಕ್ಕೆ ಹೋಗುವುದಕ್ಕಾಗಿ ನೀವು ಸಿದ್ಧತೆ ಮಾಡ್ತಾ ಇದ್ದೀರಿ. ಅಂದ ಮೇಲೆ ನೀವು ಎಂದೋ ವಿಕಾರದಲ್ಲಿ ಹೋಗಬಾರದು. तूफान माया के बहुत आएंगे परंतु नंगन नहीं होना है. ಮಾಯೆಯ ಬಿರುಗಾಳಿ ಸಾಕಷ್ಟು ಬರಬಹುದು, ಆದರೆ ನೀವು ಎಂದೂ ಪತಿತ ಆಗಬಾರದು. पतित होने से बड़ी खता हो जाएगी, फिर धर्मराज की बहुत बड़ी सजा खानी पड़े. ನೀವು ಪತಿತ ಆಗಿಬಿಟ್ಟರೆ ಅದು ಬಹಳ ದೊಡ್ಡ ತಪ್ಪಾಗ್ಬಿಡ್ತದೆ. ಆ ತಪ್ಪಿಗೆ ನೀವು ಧರ್ಮರಾಜನ ಹತ್ತಿರ ಕಠೋರವಾದ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋं ಪ್ರತಿ मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणೆಗಾಗಿ ಮುಖ್ಯಾಂಶಗಳು. मनुष्य से देवता बनने के लिए जो भी आसुरी स्वभाव है, झूठ बोलने की आदत है, उसका त्याग करना है. दैवी स्वभाव धारण करना है. ಮನುಷ್ಯರಿಂದ ದೇವತಾ ಆಗಲಿಕ್ಕಾಗಿ ಆಸುರಿ ಸ್ವಭಾವವನ್ನು ಬಿಡಬೇಕು. ಸುಳ್ಳು ಹೇಳುವ ಅಭ್ಯಾಸ ಏನಿದೆ ಅದನ್ನು ತ್ಯಾಗ ಮಾಡಬೇಕು. ದೈವಿ ಸ್ವಭಾವ ಧಾರಣೆ ಮಾಡ್ಕೋಬೇಕು. 2. घर चलने के लिए पवित्र जरूर बनना है. माया के तूफान आते भी कर्म इंद्रियों से कभी कोई विकर्म नहीं करना है. ಮನೆಗೆ ಹೋಗುವುದಕ್ಕಾಗಿ ಸಂಪೂರ್ಣ ಪವಿತ್ರ ಆಗಬೇಕು. ಮಾಯೆಯ ಬಿರುಗಾಳಿ ಬಂದರೂ ಸಹ ಕರ್ಮ ಇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದು. वरदान सच्ची लगन के आधार पर और संग तोड़ एक संग जोड़ने वाले संपूर्ण वफादार भव. ಸತ್ಯ ಸಂಬಂಧದ ಆಧಾರದಿಂದ ಅನ್ಯರ ಸಂಗ ಬಿಟ್ಟು ಒಬ್ಬನ ಸಂಘದಲ್ಲಿ ಇರುವಂತಹ, ಒಬ್ಬನ ಜೊತೆಗೆ ಸಂಘ ಜೋಡಿಸುವಂತಹ ಸಂಪೂರ್ಣ ಪ್ರಾಮಾಣಿಕ ಆತ್ಮ ಭವ. संपूर्ण वफादार उन्हें कहा जाता जिनके संकल्प व स्वप्न में भी सिवाय बाप के और बाप के कर्तव्य व बाप की महिमा के, बाप के ज्ञान के और कुछ भी दिखाई न दे. एक बाप दूसरा न कोई. बुद्धि की लगन सदा एक संग रहे तो अनेक संग का रंग लग नहीं सकता. इसलिए पहला वायदा है और संग तोड़ एक संग जोड़
इस वायदे को निभाना अर्थात संपूर्ण वफादार बनना. ಸಂಪೂರ್ಣ ಪ್ರಾಮಾಣಿಕ ಯಾರೆಂದರೆ ಯಾರು ಸಂಕಲ್ಪ ಅಥವಾ ಸ್ವಪ್ನದಲ್ಲಿಯೂ ತಂದೆಯ ವಿನಃ, ತಂದೆಯ ಕರ್ತವ್ಯದ ವಿನಃ, ತಂದೆಯ ಮಹಿಮೆ ಮತ್ತು ಜ್ಞಾನದ ವಿನಃ ಬೇರೆ ಏನನ್ನೂ ಸ್ವಪ್ನದಲ್ಲಿ ನೋಡೋದಿಲ್ಲ, ಸಂಕಲ್ಪ ಮಾಡೋದಿಲ್ಲ. ಯಾವುದರ ಬಗ್ಗೆನೂ ಸಂಕಲ್ಪ ಮಾಡೋದಿಲ್ಲ. ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ ಎಂಬ ಲಗನ್ ಬುದ್ಧಿಯಲ್ಲಿ ಇಟ್ಟುಕೊಂಡು ಸದಾ ಒಬ್ಬ ತಂದೆಯ ಸಂಘದಲ್ಲಿ ಇರ್ತಾರೆ. ಅನೇಕರ ಸಂಘ ಬಿಟ್ಟು ಒಬ್ಬನ ಸಂಘದಲ್ಲಿ ಇರುವುದರಿಂದ ಅನೇಕರ ಸಂಘ ಅಥವಾ ಸಂಘದ ರಂಗು ಇವರಿಗೆ ಹತ್ತೋದಿಲ್ಲ. ಆದ್ದರಿಂದ ಮೊದಲನೇ ಪ್ರತಿಜ್ಞೆ ಏನಾಗಿದೆ, ಸರ್ವರ ಸಂಘ ಬಿಟ್ಟು ನಿನ್ನ ಸಂಘದಲ್ಲಿ ಇರ್ತೀನಿ ಅಂತ, ಆ ಪ್ರತಿಜ್ಞೆಯನ್ನು ಯಾರು ನಿಭಾಯಿಸುತ್ತಾರೋ ಅವರೇ ಸಂಪೂರ್ಣ ಪ್ರಾಮಾಣಿಕರು. ಆ ಪ್ರತಿಜ್ಞೆಯನ್ನು ನಿಭಾಯಿಸುವುದು ಅಂದರೆ ಸಂಪೂರ್ಣ ಪ್ರಾಮಾಣಿಕ ಆಗುವುದು. ಶ್ಲೋಗನ್. सत्यता की स्वस्थिति परिस्थितियों में भी संपूर्ण बना देगी. ಸತ್ಯತೆಯ ಸ್ವಸ್ಥಿತಿ ಎಂತಹ ಪರಿಸ್ಥಿತಿ ಬಂದರೂ ಸಹ ನಿಮ್ಮನ್ನು ಅದು ಸಂಪೂರ್ಣ ಮಾಡಿಬಿಡ್ತದೆ. ಸತ್ಯತೆಯ ಸ್ವಸ್ಥಿತಿ ಇತ್ತು ಅಂದರೆ ಯಾವ ಪರಿಸ್ಥಿತಿ ಬಂದರೂ ಸಹ ಆ ಸ್ವಸ್ಥಿತಿ ನಿಮ್ಮನ್ನು ಸಂಪೂರ್ಣ ಸ್ಥಿತಿಗೆ ಕರ್ಕೊಂಡು ಹೋಗ್ತದೆ. ಅಚ್ಚ. ಓಂ ಶಾಂತಿ.